ರಾಜ್ಯ ಬಿಜೆಪಿಯಲ್ಲಿ ಕ್ರಾಸ್ ವೋಟಿಂಗ್ ಕೋಲಾಹಲ. ಅಡ್ಡಮತ ಹಾಕಿದವರು ಜನ್ಮದಲ್ಲಿ ಚುನಾವಣೆಗೆ ನಿಲ್ಲಬಾರದು. ರಾಜ್ಯ ಬಿಜೆಪಿಯಲ್ಲಿ ಕ್ರಾಸ್ ವೋಟಿಂಗ್ ಕೋಲಾಹಲ. ಅಡ್ಡಮತ ಹಾಕಿದವರು ಜನ್ಮದಲ್ಲೇ ಚುನಾವಣೆಗೆ ನಿಲ್ಲಲೇಬಾರದು. ಇನ್ನು ಮುಂದೆ ಇದೆ ನೋಡಿ ಎಂದು ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪರಿಷತ್ ಎಲೆಕ್ಷನ್ ನಲ್ಲಿ ದ್ರೋಹ ವಂಚನೆ ಮಾಡಿರೋದು ನಿಜ. ಯಾವ ಶಾಸಕ ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೋ ಗೊತ್ತಿಲ್ಲ. ಈ ವಿಚಾರವಾಗಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೇವೆ. ಕಾಂಗ್ರೆಸ್ ಕುದುರೆ ವ್ಯಾಪಾರ, ಹಣದ ಹೊಳೆ ಹರಿಸಿರುವುದು, ಪರಿಷತ್ ಚುನಾವಣೆಯಲ್ಲಿ ಮಾಡಿರುವುದು ಒಳ್ಳೆಯದಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದರು. ಇದು ಕಾಂಗ್ರೆಸ್ಗೆ ತಿರುಗಬಾನ ಆಗುತ್ತೆ, ಉತ್ತರ ಕೊಡ್ತೀವಿ. 2019ರಲ್ಲಿ ಕಾಂಗ್ರೆಸ್ ಶಾಸಕರು ಮುಂಬೈಗೆ ಹೋದಾಗ ಇದೇ ಕಾಂಗ್ರೆಸ್ ನಾಯಕರು ಕುದುರೆ ವ್ಯಾಪಾರ ಅಂದಿದ್ರು. ಕಾಂಗ್ರೆಸ್ ಶಾಸಕರು ಬಂದಾಗ ಆಪರೇಷನ್ ಕಮಲ ಅಂದಿದ್ರು. ಆಗ ನಮಗೆ ಬುದ್ಧಿ ಹೇಳ್ತೀರಾ, ಈಗ ನೀವು ಮಾಡಿದ್ದೇನು, ನಿಮಗೆ ನಾಚಿಕೆ ಆಗಲ್ವಾ ಎಂದು ಆರ್ ಅಶೋಕ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದರು. ಅಡ್ಡಮತ ಯಾರು ಹಾಕಿದಾರಲ್ವಾ ಅವರು ಚುನಾವಣೆಗೆ ನಿಲ್ಲಬಾರದು ಈ ಜನದಲ್ಲಿ ಅನ್ನುವಂತ ಹೇಳಿದ್ದಾರೆ. ಇನ್ನು ಮುಂದೆ ಇದೆ ನೋಡಿ ಅವರಿಗೆ. ಪರಿಷತ್ ಎಲೆಕ್ಷನ್ ಅಲ್ಲಿ ದ್ರೋಹ ಆಗಿದೆ. ಕಾಂಗ್ರೆಸ್ ಇಲ್ಲಿ ಕುದುರೆ ವ್ಯಾಪಾರ ಮಾಡ್ತಾ ಇದೆ. ಇದನ್ನೇ ನಾವು ಮಾಡಿದಾಗ ಕಾಂಗ್ರೆಸ್ ಏನ್ ಹೇಳಿತ್ತು, ಕುದುರೆ ವ್ಯಾಪಾರ ಹಾಗೆ ಹೀಗೆ ಅಂತೆಲ್ಲ ಮಾತಾಡಿತ್ತು. ಈಗ ಬುದ್ಧಿ ಹೇಳಕ್ಕೆ ಬರ್ತಾರೆ, ತಾವು ಮಾಡೋದು ಅದನ್ನೇ ಅಂತ. ರಾಜಕೀಯವಾಗಿ ನೀವು ಮಾಡೋದು ಅದೇ, ಅವ್ರು ಮಾಡೋದು ಅದೇ. ಎಲ್ಲ ರಾಜಕೀಯದಲ್ಲಿ ಬಿಜೆಪಿ ಆದ್ರೂ ಅದನ್ನೇ ಮಾಡುತ್ತೆ, ಕಾಂಗ್ರೆಸ್ನಲ್ಲೂ ಕೂಡ ಅದನ್ನೇ ಮಾಡುತ್ತೆ. ಬಟ್ ಇಲ್ಲಿ ಹೇಗೋ ಒಂದು ಮಾಡಿ ಅಧಿಕಾರಕ್ಕೆ ಬರೋದೇ ಇಲ್ಲಿ ಇಂಪಾರ್ಟೆಂಟ್ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಪಕ್ಷಗಳು ಹೊಡೆದಾಡ್ಕೊಳ್ಳುವಂಥದ್ದು. ಈಗ ಕಾಂಗ್ರೆಸ್ ಕೂಡ ಅದೇ ರೀತಿಯಾಗಿ ಆಪರೇಷನ್ ಅನ್ನ ಮಾಡಿದೆ. ಮತ್ತೆ ನಮ್ಮ ಹಿರಿಯರ ಜೊತೆ ಎಲ್ಲ ಚರ್ಚೆ ಮಾಡಿ ಯಾವ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋದನ್ನ ನಾನು ನಾಳೆ ವಿಜಯೇಂದ್ರ ಅವ್ರ ಜೊತೆ ಮಾತಾಡಿ ಒಂದು ಸ್ಪಷ್ಟವಾದಂಥ ತೀರ್ಮಾನವನ್ನು ಮಾಡ್ತೀರಿ. ಆಗಿರೋದು ನಿಜ, ಪಕ್ಷಕ್ಕೆ ದ್ರೋಹ ಬಗ್ಗಿರೋದು, ವಂಚನೆ ಮಾಡಿರೋದು ಸ್ಪಷ್ಟ. ಅದರಲ್ಲಿ ಎರಡು ಮಾತಿಲ್ಲ. ಯಾರು ಮಾಡಿದ್ದಾರೆ ಅದು ಇನ್ನೂ ನಮಗೆ ಐಡೆಂಟಿಫೈ ಆಗಿಲ್ಲ. ಆ ದೃಷ್ಟಿಯಿಂದ ಅಧ್ಯಕ್ಷರು ಹೇಳಿರ್ಬೋದು. ನಾನು ನಮ್ಮ ಹಿರಿಯರ ಜೊತೆ ಎಲ್ಲ ಚರ್ಚೆ ಮಾಡಿ ನಾಳೆ ವಿಜಯೇಂದ್ರ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡ್ತೀನಿ. ಮತ್ತು ನಾನು ಮತ್ತು ವಿಜಯೇಂದ್ರ ಅವರು ಡೆಲ್ಲಿ ಅಪಾಯಿಂಟ್ಮೆಂಟ್ ಕೇಳಿದ್ದೀರಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಅಪಾಯಿಂಟ್ಮೆಂಟ್ ಕೇಳಿದ್ದೀರಿ. ಸೊ ಅವರು ಅಪಾಯಿಂಟ್ಮೆಂಟ್ ಕೊಟ್ಟ ತಕ್ಷಣವೇ ಡೆಲ್ಲಿಗೆ ಹೋಗಿ ಏನೇನು ಈ ಕಾಂಗ್ರೆಸ್ಸಿನ ಕುದುರೆ ವ್ಯಾಪಾರ, ಬ್ಲ್ಯಾಕ್ ಮೈಲ್, ಯಾರ್ಯಾರ ಮೇಲೆ ಕೇಸ್ಗಳಿದೆ, ಈ ಥರದವ್ರನ್ನೆಲ್ಲ ಅಟ್ಯಾಕ್ ಮಾಡುವಂಥದ್ದು, ಕುದುರೆ ವ್ಯಾಪಾರ ಮಾಡುವಂಥದ್ದು, ಹಣದ ಹೊಳೆ ಹರಿಸೋವಂಥದ್ದು, ಇದು ಕಾಂಗ್ರೆಸ್ಗೆ ಒಳ್ಳೇದಲ್ಲ ಅಂತ ಅನಿಸ್ತೈತೆ. ಅದರಿಂದ ನಮ್ಮ ಮೇಲೆ 2019ರಲ್ಲಿ ನಾವು 18 ಜನ ಕಾಂಗ್ರೆಸ್ MLAಗಳನ್ನು ಕರ್ಕೊಂಡು ಹೋಗಿ ಅಲ್ಲಿ ಪುಣೆಯಲ್ಲಿಟ್ಟಾಗ ನಮಗೆ ವಾಮಾಚ ಗೌರ ಬೈದರು. ನಮಗೆ ಕುದುರೆ ವ್ಯಾಪಾರ ಮಾಡ್ತಾ ಇದ್ದೀರಾ, ಕುದುರೆ ವ್ಯಾಪಾರ ಅಂತ. ಈಗ ನೀವೇನು ವ್ಯಾಪಾರ ಮಾಡ್ತಾ ಇದ್ದೀರಾ? ನೀವು ಅದೇ ತಾನೇ ವ್ಯಾಪಾರ ಮಾಡ್ತಾ ಇದ್ದೀರಿ. ಆಪರೇಷನ್ ಕಮಲ ಅಂತ ಹೇಳಿದ್ರಿ, ನೀವು ಯಾವ್ದು ಮಾಡ್ತಾ ಇದ್ದೀರಾ? ಈಗ ಆಪರೇಷನ್ ಹಸ್ತ ಮಾಡ್ತಾ ಇದ್ದೀರಾ. ನಾಚಿಕೆ ಆಗಲ್ವಾ ನಿಮಗೆ? ನಮಗೆ ಮಾತ್ರ ಬುದ್ಧಿ ಹೇಳ್ತೀರಾ. ಮತ್ತು ನಮ್ಮ ಹಿರಿಯರ ಜೊತೆ ಎಲ್ಲ ಚರ್ಚೆ ಮಾಡಿ ಯಾವ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋದನ್ನ